पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम् तान् नित्यं प्रणतोऽस्म्यहम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये। शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये। श्रीमच्छङ्कर भगवत् पूज्य सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः शङ्कर पादुकाभ्याम्। तत्त्वजिज्ञासु साधकರು ವೇದಾಂತ ಪ್ರಿಯರು ವೇದಾಂತ ಚಿಂತಕರು ವೇದಾಂತಾರ್ಥ ಮನನ ನಿರತರು ವೇದಾಂತಿಗಳು ಆಗಿ ಸದ್ಗುರು ಭಕ್ತರು ಭಗವದ್ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ. ನಿನ್ನೆ ಮತ್ತು ಮೊನ್ನೆ ದಿವಸ ಎರಡೂ ದಿವಸಗಳು ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಗೋಕುಲಾಷ್ಟಮಿ ಕೃಷ್ಣ ಜಯಂತಿ ಉತ್ಸವವನ್ನ ಮಾಡಿ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಧನ್ಯರಾಗಿದ್ದೇವೆ. ಇಂದು ಬುಧವಾರ ಬಂದ ಕೂಡಲೇ ನಮ್ಮ ಕಣ್ಣು ಮುಂದೆ ನಿಲ್ಲುವಂತಹ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ. ಭಗವಾನ್ ಸ್ವನೇಶ್ವರಾಚಾರ್ಯರವರು ಅದ್ಭುತ ಮಹಾತ್ಮರು, ಧೀರ ವೇದಾಂತಿಗಳು, ಖಂಡಿತವಾಗಿ ಆತ್ಮಜ್ಞಾನದ ಮಹತ್ವವನ್ನು, ಕರ್ಮಕಾಂಡದ ಜೊಳ್ಳುತನವನ್ನು ಉಪದೇಶ ಮಾಡುವ ಧೀರರು ಭಗವಾನ್ ಸ್ವರೇಶ್ವರಾಚಾರ್ಯರು. ಯತಿಪುಂಗವರಿಗೆ, ಎಲ್ಲ ಸನ್ಯಾಸಿಗಳಿಗೂ ಕೂಡ ನೈಷ್ಕರ್ಮ್ಯ ಸಿದ್ಧಿ
ನಿಜವಾಗಿ ಹೇಳ್ತಾ ಇದ್ದೇನೆ, ಯತಿವರೇಣ್ಯರು ಜ್ಞಾನ ನಿಷ್ಠರಾಗಿ ಬ್ರಹ್ಮ ಸ್ವರೂಪರಾಗಿ ಜೀವನ್ಮುಕ್ತರಾಗುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಇಲ್ಲಿ ಅಥ ಸ್ವರೇಶ್ವರಾಚಾರ್ಯ ಕೃತ ನೈಷ್ಕರ್ಮ್ಯ ಸಿದ್ಧಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 26ನೇ ಶ್ಲೋಕ. ಒಂದೊಂದು ಶ್ಲೋಕವೂ ಕೂಡ ಅಮೃತಾಯಮಾನವಾದ ಭೋಜನ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿ ಭೇದಿನಿ. ನಮೋ ನಮಃ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ದ್ವಿತೀಯ ಅಧ್ಯಾಯ 26 ಶ್ಲೋಕ. 2ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನಾತ್ಮನಾ ನ ತದಂಶೇನ ಗುಣಸ್ವಸ್ಥೋವಗಮ್ಯತೆ ಅಭಿನ್ನತ್ವಾತ್ ಸಮತ್ವಾಚ್ಚ ನಿರಂಶತ್ವಾತ್ ಅಕರ್ಮತಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ನ ಆತ್ಮನ, ನ ದೀರ್ಘ ಬೇಡ, ನಾ ತಪ್ಪು. ನಾ ಶಬ್ದವೂ ಇದೆ, ಅದು ಪುಲ್ಲಿಂಗ ಪ್ರಥಮ ಏಕವಚನ, ಅದ ನಾಮಪದ, ಇದು ಅವ್ಯಯ. ನ ಆತ್ಮನ ಎರಡಾಯ್ತು. ನ ತದಂಶೇನ, ತತ್ ಅಂಶೇನ ಪದಚ್ಛೇದ ಮಾಡುವುದು ಬೇಡ. ನ ಆತ್ಮನ ನ ತದಂಶೇನ ಗುಣಃ ಸ್ವಸ್ಥಃ ಅವಗಮ್ಯತೆ. ಸಪ್ತಪದಾನಿ, ಪೂರ್ವಾರ್ಧದಲ್ಲಿ 7 ಪದಗಳಿವೆ. ಅಭಿನ್ನತ್ವಾತ್ ಸಮತ್ವಾತ್ ಚ 10 ಆಯ್ತು. ನಿರಂಶತ್ವಾತ್ ಅಕರ್ಮತಃ 2. 12 ಪದಗಳಿಂದ ರಚಿತವಾಗಿರುವ ಶ್ಲೋಕ ಇದು. ಅನ್ವಯ ಹೇಳ್ತೇನೆ, ನೋಡ್ಕೊಳ್ಳಿ. ತುಂಬಾ ಜ್ವರ ಇದೆ ಶ್ಲೋಕ. ಬ್ರಹ್ಮಾನಂದ ಉಕ್ಕುವಂತ ಶ್ಲೋಕ. ಸ್ವಸ್ಥ ಗುಣ ಆತ್ಮನ ನ ಅವಗಮ್ಯತೆ ಚ ತದಂಶೇನ ನ ಅವಗಮ್ಯತೆ. ನಕಾರ 2 ಇದೆ. ಆತ್ಮನ ನ ಅವಗಮ್ಯತೆ, ಆತ್ಮಾಂಶೇನ ನ ಅವಗಮ್ಯತೆ. ಯಾಕೆ? ಇದಕ್ಕೆ ಕಾರಣ ಕೊಡ್ಬೇಕು. ಮೀಮಾಂಸಕರು ಬುದ್ಧಿವಂತರು. ಅವರು ಅನುಮಾನ ಪ್ರಮಾಣದಿಂದ ಹಾಗೂ ಶಾಸ್ತ್ರ ಪ್ರಾಮಾಣ್ಯದಿಂದ ಸಿದ್ಧ ಮಾಡ್ತಾ ಇದ್ದಾರೆ. ಆತ್ಮನು ಅಹಂ ಪ್ರತ್ಯಯಕ್ಕೆ ವಿಷಯನಾಗಿದ್ದಾನೆ. ಹೌದು, ಆತ್ಮನು ಅಹಂ ಸ್ವರೂಪನೂ ಆಗಿದ್ದಾನೆ. ಅಹಂಕಾರ ಸ್ವರೂಪನೂ ಆತ್ಮ. ಆತ್ಮನೇ ಕರ್ತೃ, ಆತ್ಮನೇ ಅಹಂಕಾರ. ಮತ್ತು ಆತ್ಮನು ಅಹಂಕಾರವನ್ನ ಬೆಳಗುತ್ತಲೂ ಇದ್ದಾನೆ. ನಿಜವಾಗಿ ಹೇಳ್ಬೇಕಾದ್ರೆ ಮೀಮಾಂಸಕರಿಗೆ ಆತ್ಮನು ಅಹಂ ಪ್ರತ್ಯಯಕ್ಕೆ ವಿಷಯ ಎನ್ನುವುದಕ್ಕಿಂತಲೂ ಆತ್ಮನ ಸ್ವರೂಪವೇ ಅಹಂಕಾರ, ಅಹಂಕಾರವೇ ಆತ್ಮ, ಆತ್ಮನೇ ಅಹಂಕಾರ ಎನ್ನುವುದು ಮೀಮಾಂಸಕರ ಸಿದ್ಧಾಂತ. ಯಾಕೆ? ಅಹಂ ಮಾಂ ಜಾನಾಮಿ ಒಂದು ಉದಾಹರಣೆ ಕೊಡ್ತಾರೆ. ಅಹಂ
ನಾನು ಮಾಂ ನನ್ನನ್ನು ಜಾನಾಮಿ ತಿಳಿಯುತ್ತೇನೆ. ನಾವ್ ಹೇಳ್ತೀವಲ್ವಾ, ನಾನು ಎನ್ನುವಾಗ ಅಹಂಕಾರ, ನಾನೇ ಅಹಂಕಾರ. ನನ್ನನ್ನು ತಿಳಿಯುತ್ತೇನೆ ಎನ್ನುವಾಗ ನನಗೆ ಅಹಂಕಾರ ವಿಷಯವಾಗಿದೆ. ವೇದಾಂತಿಗಳು ಹೇಳ್ತಾ ಇದ್ದಾರೆ ಇದು ತಪ್ಪು. ಆತ್ಮನು ಅಹಂಕಾರವಲ್ಲ. ಅಹಂಕಾರ ಎನ್ನುವಂತಹದ್ದು ಅಂತಃಕರಣದ ಧರ್ಮ. ಅಹಂಕಾರವು ಅಂತಃಕರಣದ ಗುಣ. ಅಹಂಕಾರವು ನನಗೆ ವಿಷಯವಾಗಿ ತೋರ್ತಾ ಇದೆ. ಎಲ್ಲಿ? ಮನಸ್ಸಿನಲ್ಲಿ. ಆದ್ದರಿಂದ ಅಹಂಕಾರವು ಮನಸ್ಸಿನ ಧರ್ಮವೇ ಹೊರತು ನನ್ನ ಧರ್ಮವಲ್ಲ. ಅಹಂಕಾರವನ್ನು ವಿವೇಕಿಯಾದಂಥ ಮುಮುಕ್ಷು ದೇಹದಂತೆ ನಾನಲ್ಲ ಎಂದು ತಿಳ್ಕೊಳ್ಬೇಕು. ಬಹಳ ಮುಖ್ಯ. ಇದೇ ವಸ್ತು ತಂತ್ರಜ್ಞಾನ. ನನಗೇನ್ ಸಂಕಟವಾಗುತ್ತೆ ಅಂದ್ರೆ, ಬಹಳ ಬಹಳ ದೊಡ್ಡವರು, ದೊಡ್ಡ ದೊಡ್ಡ ಆಚಾರ್ಯರು ಇಂಥ ವೇದಾಂತ ವಿಚಾರವನ್ನೇ ತಿಳಿಸದೆ, ವಸ್ತು ತಂತ್ರಜ್ಞಾನದ ರಾಜ್ಯ ಮಾರ್ಗವನ್ನು ತೋರಿಸದೆ, ಸುಮ್ಮನೆ ಜಪ ಮಾಡು, ಪೂಜೆ ಮಾಡು, ಪಾರಾಯಣ ಮಾಡು, ಅನಂತರ ಧ್ಯಾನ ಮಾಡು ಅಂತ ಅಷ್ಟೇ ಮುಗಿಸ್ಬಿಡ್ತಾರೆ. ಅದು ಬೇಕು, ಅದನ್ನ ತಿರಸ್ಕಾರ ಮಾಡ್ತಾ ಇಲ್ಲ. ಮೇಲಕ್ಕೆ ಹೋಗ್ಬೇಕಲ್ವೇ? ದೊಡ್ಡ ಪ್ರೊಫೆಸರ್ ಆದ, ಏನ್ ಮಾಡ್ಬೇಕು ಅವನು? ಮಕ್ಕಳಿಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸು, ಬಯಾಲಜಿ, ಮ್ಯಾಥ್ ಪಾಠ ಮಾಡ್ಬೇಕು ಅವನು. ಬರೀ ತರಕಾರಿ ತಿನ್ಕೊಂಡಿದ್ಬಿಟ್ಟ, ದಿನ ತರಕಾರಿ ತಿನ್ಕೋತ, ಮೈಸೂರು ಪಾಕ್ ತಿನ್ಕೋತ, ಮೈಸೂರು ಪಾಕ್ ತುಂಬಾ ಚೆನ್ನಾಗಿ ಹೊಗಳ್ತಾ ಇದ್ಬಿಟ್ಟು ದಡ್ಡ. ಬಹಳ ಕಷ್ಟಪಟ್ಟು MSc ಮಾಡಿ, ಡಬಲ್ PhD ಮಾಡಿ ದೊಡ್ಡ ಪ್ರೊಫೆಸರ್ ಆಗಿರುವಂತವನು ನೂರಾರು ಜನಗಳಿಗೆ ಅತ್ಯಂತ ಸೂಕ್ಷ್ಮ ವಿಚಾರ ತಿಳಿಸ್ಬೇಕಲ್ವೇ? ಯಾರು ಹೇಳ್ಬೇಕು ಸ್ವಾಮಿ? ವೇದಾಂತದ ರಹಸ್ಯ ವಿಚಾರಗಳನ್ನ ತಿಳಿಸಬೇಕಾಗಿರುವಂಥವರು ಯತಿಪುಂಗವರು. ಅವರ ಜೀವನವೇ ವೇದಾಂತಕ್ಕಾಗಿ. ಅಂಥವರು ವೇದಾಂತವನ್ನು ಅರ್ಥ ಮಾಡಿಕೊಂಡು ವೇದಾಂತದ ಒಳಗಡೆಗೆ ಇಳಿದು ವೇದಾಂತದ ವಸ್ತು ತಂತ್ರಜ್ಞಾನವನ್ನ 10 ಜನಕ್ಕಾರು ಹೇಳಿ. ಅದರಿಂದ ತುಂಬಾ ಪ್ರಯೋಜನವಾಗುತ್ತೆ. ಈಗ ಅನ್ವಯವಾಯಿತು. ಮತ್ತೊಮ್ಮೆ ಅನ್ವಯ ಹೇಳ್ತೇನೆ, ಅರ್ಥ ನೋಡ್ಕೊಳ್ಳಿ. ಆತ್ಮ ಸ್ವಸ್ಥ ಗುಣ. ಸ್ವಸ್ಥ ಅಂತಂದ್ರೆ ಸ್ವಸ್ಮಿನ್ ತಿಷ್ಠತಿ ಸ್ವಸ್ಥ ಆತ್ಮಸ್ಥ ಇತ್ಯರ್ಥ. ತನ್ನಲ್ಲಿರುವ, ತನಗೆ ಸೇರಿಕೊಂಡಿರುವ, ತನ್ನ ಸ್ವರೂಪವೇ ಆಗಿರುವಂತ ಗುಣವು ಆತ್ಮನ ತನ್ನಿಂದ, ಆತ್ಮನಿಂದ ನ ಅವಗಮ್ಯತೆ, ಅರಿಯಲ್ಪಡಲಾರದು. ಇದು ಕರ್ಮಣಿ ಪ್ರಯೋಗ. ಪೂಜ್ಯರಾದ ಸದ್ಗುರುಗಳು, ಮಗು ಕರ್ತರಿ ಹೇಳ್ತೇನೆ ಕೇಳು. ಹೇಳಿ ಗುರುಗಳೇ, ನೀವ್ ಹೇಳಿ ನಾನು ಕೇಳ್ತೀನಿ. ಹೇಳೋರು. ನಾನಿರುವುದೇ ಹೇಳೋಕ್ಕೆ, ನೀನಿರುವುದೇ ಕೇಳೋಕ್ಕೆ. ಆಯ್ತು, ಅದು ಭಾಗ್ಯವಲ್ಲ. ನಾ ಹೇಳ್ತೇನೆ, ನೀ ಮಾತ್ರ ಶ್ರದ್ಧೆಯಿಂದ ಕೇಳೋ. ಕರ್ತರಿ ನೋಡಿ. ಆತ್ಮ ಸ್ವಸ್ಥಂ ಗುಣಂ ನ ಅವಗಚ್ಯತೆ. ಅವಗಚ್ಯತೆ ಆತ್ಮನೇ ಪದ. ಅವಗಚ್ಯತೆನೂ ಆಗ್ಬೋದು. ಸ್ವಸ್ಥಂ ಗುಣಂ, ತನ್ನದೇ ಆಗಿರುವಂತಹ ಧರ್ಮವನ್ನ, ತಾನೇ ಆಗಿರುವಂತಹ ಗುಣವನ್ನ ಆತ್ಮನು ನ ಅವಗಚ್ಯತಿ, ತಿಳಿಯಲಾರ. ಯಾವುದು ನಾನೇ ಆಗಿದ್ದೇನೆಯೋ ಅದನ್ನ ನಾನರಿಯಲಾರೆ. ಬೆಂಕಿ ಬಿಸಿಯಾಗಿದೆ. ಬಿಸಿ ಸ್ವರೂಪವಾಗಿರುವಂತಹ ಬೆಂಕಿ ತನ್ನ ಬಿಸಿ ಸ್ವರೂಪವನ್ನ ತಾನು ಬಿಸಿ ಮಾಡಲಾರದು. ಹೌದಾ? ಸೂರ್ಯ ಪ್ರಕಾಶ ಸ್ವರೂಪ, ಎಲ್ಲವನ್ನೂ ಬೆಳಗುತ್ತಿರುವ ಪ್ರಕಾಶ ಸ್ವರೂಪನಾಗಿರುವ ಸೂರ್ಯನು ತನ್ನ ಪ್ರಕಾಶವನ್ನ ತಾನೇ ಬೆಳಗಲಾರನು.
ಪದಾರ್ಥ ಬೆಳಗುತ್ತಿರುವಂತಹ ಒಂದು ದೀಪ ಎಲ್ಲವನ್ನೂ ಬೆಳಗ್ತಾ ಇದೆ. ಅದು ತನ್ನನ್ನ ಬೆಳಗಲಾರದು. ಯಾಕೆ? ತಾನೇ ತನಗೆ ವಿಷಯವಾಗಲಾರದು. ಬಹಳ ಜ್ವರ ಇದೆ. ಈ ಶ್ಲೋಕಕ್ಕೆ ಒಂದು ಸುಂದರವಾದ ವಾಕ್ಯವನ್ನು ಬರೆದಿದ್ದಾರೆ. ಸಂಬಂಧೋಕ್ತಿ ಅಂತ ಹೆಸರು. ಸಂಬಂಧ ವಾಕ್ಯ ಓದ್ತಿ ನೋಡಿ. ಈ ಸ್ವರೇಶ್ವರಾಚಾರ್ಯರವರ ನೈಶ್ಚರ್ಯ ಸಿದ್ಧಿ ಗ್ರಂಥವನ್ನ ಕೈಗಳು ಮುಟ್ಟಬೇಕು ಅಂದ್ರೆ ಅನೇಕ ಜನ್ಮಗಳ ಪುಣ್ಯ ಬೇಕು ಸ್ವಾಮಿ. ಈ ಗ್ರಂಥವನ್ನ ತೆರೆದು ಒಂದೆರಡು ಶ್ಲೋಕಗಳು ಓದಬೇಕು, ಪದಚ್ಛೇದ ಅನ್ವಯ ಮಾಡ್ಕೊಳ್ಬೇಕು ಅಂದ್ರೆ ಗುರುವಿನ ಅನುಗ್ರಹ ಬೇಕು. ಎಲ್ಲರೂ ಖಂಡಿತ ಸಿಕ್ಕೋದಿದೆ. ಈ ಬೆಂಗಳೂರಿನಲ್ಲಿ 1 ಕೋಟಿ ಜನ ಇದೆ. ಎಷ್ಟು ಜನಗಳ ಮನಸ್ಸಿನಲ್ಲಿ, ಎಷ್ಟು ಜನಗಳ ಮನೆಗಳಲ್ಲಿ ನೈಶ್ವರ್ಯ ಸಿದ್ಧಿ ಗ್ರಂಥವಿದೆ? ಇಲ್ಲ. ನನ್ನ ಅಂದಾಜ ಹುಡುಕಿದ್ರೆ ಇಡೀ ಬೆಂಗಳೂರಿನಲ್ಲಿ 1,000 ಜನ, 1,000 ಜನಗಳ ಮನೆಗಳಲ್ಲಿ ಈ ನೈಶ್ವರ್ಯ ಸಿದ್ಧಿ ಗ್ರಂಥವಿರಬಹುದು. ವೇದ ಗ್ರಂಥಗಳು 1 ಲಕ್ಷ ಇದೆ. ಯಾವುದೋ ಕಾದಂಬರಿ ಗ್ರಂಥ 10 ಲಕ್ಷ ಇದೆ. ಸಂತೋಷ. ಇದು ಕೋಹಿನೂರ್ ವಜ್ರ. ಯಾವ ಕಲ್ಬೇಡಪ್ಪ ಅಂದ್ಬಿಡ್ತಾರೆ. ಪ್ರತಿ ದಿವಸ ಭಿನ್ನ ಭಿನ್ನವಾದಂತಹ ತರಕಾರಿ ತಂದು ಅದನ್ನು ಹೆಚ್ಚಿಬಿಟ್ಟು ತೊಳೆದು ಪಲ್ಯ ಗೊಜ್ಜು ಸಾಂಬಾರ್ ಮಾಡಿ ತಿಂತಾ ಇದ್ದಾನೆ. ದಿನ ಒಂದೊಂದು ತರಕಾರಿ ಹೋಗ್ಬಿಟ್ಟು ಕೋಹಿನೂರ್ ವಜ್ರ ಕೊಟ್ರೆ ಬೇಡ ತಗೊಂಡೋರಿ, ಇದು ಕಸ ಅಂತಾನೆ. ಕರೆಕ್ಟ್ ಅನ್ ಗೊತ್ತಾಗಲ್ಲ. ಅದು ಯಾರಿಗೆ ಕೊಡ್ಬೇಕು? ಅದನ್ನ ಜೂಯಲರ್ಸ್, ಯಾರು ವಜ್ರ ವ್ಯಾಪಾರ ಕೊಟ್ಟ ಅಬ್ಬಬ್ಬ ಸ್ವಾಮಿ ಇದಕ್ಕೆ 50,000 ಕೋಟಿ ಬೆಲೆ ಅಂತಾರೆ. ಹಾಗೆ ವೇದಾಂತದಿಂದ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗಿರುವ ಹಣ, ಕಾಸು, ಆಮೇಲೆ ಮಂಚ, ಚಪ್ಪಲಿ, ಕನ್ನಡಕ, ತರಕಾರಿ, ಹಣ್ಣು ಯಾವುದೂ ಸಿಕ್ಕದು. ಎಲ್ಲವೂ ಇದನ್ನ ಅರ್ಥ ಮಾಡಿಕೊಳ್ಳುವುದರಿಂದ ಬ್ರಹ್ಮಜ್ಞಾನ ಸಿಗುತ್ತೆ. ಖಂಡಿತ ಬ್ರಹ್ಮಜ್ಞಾನ ಸಿಕ್ಕಿಬಿಟ್ಟ ಮೇಲೆ ಉಳಿದದ್ದೆಲ್ಲ ಜೀವಿ. ಊಟ ಮಾಡಿದ್ರು ಸಂತೋಷ, ಮಾಡದಿದ್ರು ಸಂತೋಷ, ಆರೋಗ್ಯವಾಗಿದ್ರು ಸಂತೋಷ, ರೋಗ ಬಂದ್ರು ಸಂತೋಷ, 120 ವರ್ಷ ಬದುಕಿದ್ರು ಸಂತೋಷ, ಈ ಕ್ಷಣದಲ್ಲೇ ದೇಹ ಬಿದ್ದು ಹೋದ್ರು ಸಂತೋಷ. ಯಾಕೆ? ನಾನಲ್ವಲ್ಲ. ನಾನಲ್ಲ ಅಂತ ಅಷ್ಟೇ ಅಲ್ಲ, ಶರೀರವಿಲ್ಲೇ ಇಲ್ಲ. ಅಲ್ಲ, ಶರೀರವು ನಾನೇ, ರೋಗ ರುಜಿನಾದಿಗಳು ನಾನೇ, ಪುಣ್ಯ ಪಾಪಗಳು ನಾನೇ. ಇದು ಅರ್ಥವಾಗದವರಿಗೆ ಹುಚ್ಚುಚ್ಚು ಉಳಿಸುತ್ತೆ. ಹುಚ್ಚುಚ್ಚಲ್ಲ, ಇದು ನಿಜವಾದ ವೇದ. ಒಂದು ವಾಕ್ಯ ನೋಡಿ, ತೈತರಿಯೋಪನಿಷತ್ತಿನ ವಾಕ್ಯ. ತೈತರಿಯೋಪನಿಷತ್ತು ತುಂಬಾ ಚೆನ್ನ. ಕೃಷ್ಣ ಯಜುರ್ವೇದಕ್ಕೆ ಸೇರಿರುವಂತಹ ಭಾಗ 8, 9, 10, 11 4 ಪ್ರಶ್ನೆಗಳಲ್ಲಿ ಬರುತ್ತದೆ. ಶಿಕ್ಷಾವಲ್ಲಿ, ಬ್ರಹ್ಮಾನಂದವಲ್ಲಿ, ಭೃಗುವಲ್ಲಿ, ಮಹಾನಾರಾಯಣೋಪನಿಷತ್ತು. ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಅತ್ಯಂತ ಪ್ರಿಯವಾದ ವಿಷಯ ಮಹಾನಾರಾಯಣೋಪನಿಷತ್ತು. ಮಹಾನಾರಾಯಣ ಅದ್ಭುತವಾಗಿದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅದಕ್ಕೆ ಭಾಷ್ಯವನ್ನ ಬರೆಯಲಿಲ್ಲ. ಆದರೆ ಮಹಾನಾರಾಯಣೋಪನಿಷತ್ತಿನಿಂದ ಅನೇಕ ವಾಕ್ಯಗಳನ್ನ ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಉದ್ಧರಿಸಿದ್ದಾರೆ. ಭೃಗುವಲ್ಲಿಯ ವಾಕ್ಯ, ಏತಗಂ ಹವಾವನ ತಪತಿ, ಏತಗಂ ಹವಾವನ ತಪತಿ, ಕಿಮಹಗುಂ ಸಾಧುನಾ ಕರವಂ, ಕಿಮಹಂ ಪಾಪಮಕರವಮಿತಿ ಸಯ ಏವಂ ವಿದ್ವಾನ್ ಆತ್ಮಾನಗಸ್ಪೃಣುತೆ ಉವೇಶೇ ವೈಶಲೇಶಃ ಆತ್ಮಾನಗಸ್ಪೃಣುತೆ ಯ ಏವಂ ವೇದ. ಒಂದ್ ಮಂತ್ರ. ಅಯ್ಯೋ, ಬ್ರಹ್ಮಜ್ಞಾನಿಯನ್ನು
ಈ ತರಹದ ಯೋಚನೆಯು ಸುಡುವುದಿಲ್ಲ. ಏತಂ ವಾವನ ತಪತಿ ಏತಂ ಬ್ರಹ್ಮವಿದಂ ಏತಂ ಬ್ರಹ್ಮಜ್ಞಾನಿನಂ ಬ್ರಹ್ಮಜ್ಞಾನಿಯನ್ನ ಇಂಥ ಚಿಂತೆಯು ಸುಡುವುದಿಲ್ಲ. ಏನ್ ಚಿಂತೆ? ಕಿಮಹಗುಂ ಸಾಧುನ ಕರವಂ, ನಾನು ಪುಣ್ಯ ಕರ್ಮವನ್ನ ಮಾಡಲಿಲ್ವಲ್ಲ. ನಮ್ಮ ಪಕ್ಕದ ಮನೆಯವರು ಪ್ರತಿ ವರ್ಷ ತಿರುಪತಿ ಹೋಗ್ಬಿಟ್ಟು ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. 50 ಸಲ ಹೋಗಿದಾರಂತೆ. ಅಯ್ಯೋ, ನಾವ್ ಒಂದ್ಸಲವೂ ಹೋಗ್ಲೇ ಇಲ್ವಲ್ಲಪ್ಪ. ಬಾ ಅಂತ ಕರೆದ್ರು, ಕರ್ಕೊಂಡು ಹೋಗ್ತೀವಿ ಅಂದ್ರು. ಅಯ್ಯೋ, ಹೋಗ್ಲೇ ಇಲ್ವಲ್ಲ, ಎಂಥ ತಪ್ಪು ಮಾಡ್ಬಿಟ್ಟೆ ಅನ್ನುವಂತ ಚಿಂತೆ ಬ್ರಹ್ಮಜ್ಞಾನಿಯನ್ ಕಾಡುವುದಿಲ್ಲ. ಏನೋ ಪಾಪ ಕರ್ಮ ಮಾಡ್ಬಿಟ್ಟೆ, ಅನಾಚಾರವನ್ನ ಮಾಡ್ಬಿಟ್ಟಲ್ಲ ಅಂತ ಹೇಳಿ ಆ ಪಾಪ ಕರ್ಮ ಮಾಡಿಬಿಟ್ನಲ್ಲ ಅನ್ನುವಂತ ಚಿಂತೆಯು ಬ್ರಹ್ಮಜ್ಞಾನಿಯನ್ನ ಸುಡುವುದಿಲ್ಲ. ವಾಕ್ಯ ನೋಡಿ ಬಾ. ಏತಗಂ ಹವಾವ ನ ತಪತಿ ಕಿಮಹಂ ಸಾಧು ನಾಕರವಂ. ಕಿಮಹಂ ಪಾಪಂ ಅಕರ. ಯಾಕೆ ಅಂತಂದ್ರೆ ಉಭೇಶೇ ವೈಶೇಷ ಆತ್ಮಾನಂ ಪಶ್ಯತಿ. ಬ್ರಹ್ಮಜ್ಞಾನಿಯಂ ಅವರು ಮಾಡಿರುವ ಪುಣ್ಯ ಕರ್ಮಗಳನ್ನು, ಅವರು ಮಾಡಿರುವಂತಹ ಪಾಪ ಕರ್ಮಗಳನ್ನು ಎರಡನ್ನೂ ಕೂಡ ನಾನೇ ಎಂದು ತಿಳಿಯುತ್ತಾನೆ. ಏನರ್ಥ? ತಮಾಷೆ ಮಾತ. ನಾನೇ ಪುಣ್ಯ ಕರ್ಮಗಳು, ನಾನೇ ವೆಂಕಟೇಶ್ವರ, ನಾನೇ ಸಹಸ್ರನಾಮ, ನಾನೇ ಬ್ರಹ್ಮ ರಥೋತ್ಸವ, ನಾನೇ ಲಾಡು, ನಾನೇ ಹೂಮನೆ. ಬಾ. ನಾನೇ ಪಾಪ ಕರ್ಮ. ಒಬ್ಬ ಚಂಡಾಲನ ಏನು ಹೆಂಡ ಕುಡ್ದ ಅವನು, ಒಬ್ಬ ತಪ್ಪು ಮಾಡ್ದ ತಪ್ಪು ನಾನೇ, ಹೆಂಡವು ನಾನೇ, ಎಲ್ಲವೂ ನಾನೇ ಎಂದು ತಿಳಿದುಕೊಂಡಿರುವ ಬ್ರಹ್ಮಜ್ಞಾನಿಗೆ ಪುಣ್ಯ ಪಾಪ ಕರ್ಮಗಳ ಅಂಟಿಲ್ಲ. ಇದು ಅರ್ಥವಾಗಬೇಕಾದ್ರೆ ಎಂಥ ಸಂಸ್ಕಾರ ಬೇಕು ಸ್ವಾಮಿ. ಸುಲಭವಲ್ಲ, ತಿಳ್ಕೊಂಡ್ಬಿಟ್ಟಿದ್ದೇನೆ. ಕೋಟಿಗೊಬ್ಬ ವೇದಾಂತಿ. ಹೌದು, ಈ ಬೆಂಗಳೂರಿನಲ್ಲಿ 1 ಕೋಟಿ ಒಬ್ಬನೇ ವೇದಾಂತಿ, ಉಳಿದವರೆಲ್ಲರೂ ಮಹಾತ್ಮರೇ. ಆದರೆ ಆ ವೇದಾಂತದ ಆಳ ಅರ್ಥವಾಗಿಲ್ಲ. ಈಗ ಸ್ವರೇಶ್ವರಾಚಾರ್ಯರ ಗದ್ಯ ಭಾಗ ಓದ್ತೀನಿ ನೋಡಿ. ಪ್ರತ್ಯಕ್ಷೇಣೈವ ಭವದಭಿಮತಸ್ಯ ಪ್ರತ್ಯಕ್ಷಸ್ಯ ಆಭಾಸೀಕೃತತ್ವಾತ್. ವೇದಾಂತಿಗಳು ಮೀಮಾಂಸಕನಿಗೆ ಕೊಡುತ್ತಿರುವಂತಹ ಉತ್ತರ ಸುಸ್ಥಮೇವ ಅಸ್ಮದೀಯಮನುಮಾನಂ. ಅಪ್ಪ ಮೀಮಾಂಸಕನೇ, ನೀನ್ ನನ್ನ ಮಾತು ಹೇಳಿದೆ. ನಾವು ಪ್ರತ್ಯಕ್ಷಾನುಭವ ಪ್ರಮಾಣದಿಂದ ಆತ್ಮನು ಅಹಂಕಾರ ಸ್ವರೂಪನಾಗಿದ್ದಾನೆ. ಅಹಂಕಾರವು ಆತ್ಮನ ಸ್ವರೂಪ ಅಂತ ಪ್ರೂವ್ ಮಾಡಿದ್ವಿ. ಅಹಂ ಮಾಂ ಜಾನಾಮಿ ಎನ್ನುವಂತ ಪ್ರತ್ಯಕ್ಷಾನುಭವದಿಂದ ನೀವು ಆ ಪ್ರತ್ಯಕ್ಷಾನುಭವದಿಂದ ತೋರಿಸಿರುವ ವಿಷಯವನ್ನ ಪ್ರತ್ಯಕ್ಷ ಪಾದ ಉಪಜೀವಿನ, ಆ ಪ್ರತ್ಯಕ್ಷದ ಪಾದವನ್ನ, ಪ್ರತ್ಯಕ್ಷದ ಒಂದು ಭಾಗವನ್ನ ಹಿಡಿದುಕೊಂಡು ಬದುಕಿರುವಂತಹ ಅನುಮಾನ ಪ್ರಮಾಣದಿಂದ ಸಾಧ್ಯವಾಗಲಾರದು ಅಂದ್ಬಿಟ್ಟು ತಪ್ಪು ದಿಟ. ಪ್ರತ್ಯಕ್ಷ ಪ್ರಮಾಣದಿಂದ ಕಾಣುತ್ತಿರುವುದನ್ನ ಅನುಮಾನ ಪ್ರಮಾಣದಿಂದ ತಳ್ಳಿ ಹಾಕುವುದು ಸರಿಯಲ್ಲ ಅಂತ ಹೇಳಿದೆ. ಉತ್ತರ ಕೊಡ್ತಾ ಇದ್ದಾರೆ. ನೀನು ಯಾವುದೇ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾ ಇದ್ದೀಯೋ ಅದು ಪ್ರತ್ಯಕ್ಷ ಪ್ರಮಾಣ ಭಾಸ, ಪ್ರತ್ಯಕ್ಷ ಪ್ರಮಾಣವೇ ಅಲ್ಲ. ನೋಡಿ, ಪ್ರತ್ಯಕ್ಷೇನೈವ ಭವದಭಿಮತಸ್ಯ ಪ್ರತ್ಯಕ್ಷಸ್ಯ. ನೀನು ಯಾವುದನ್ನು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾ ಇದ್ದೀಯೋ ಅದನ್ನ ನಾವು ಆಭಾಸೀಕೃತತ್ವ ಪ್ರತ್ಯಕ್ಷಾಭಾಸ. ನೋಡಿ, ಉದಾಹರಣೆ ಕೊಡ್ತೀನಿ. ಅಹಂ ಮಾಂ ಜಾನಾಮಿ. ಮಾಂ ಅಂದೇನು? ಉಪಾಧಿಗಳನ್ನು ಕೂಡಿರುವಂತಹ ನನ್ನನ್ನ ಅಂತ ಅರ್ಥ. ಅಹಂ ಅಂದೇನು? ಪ್ರಮಾತ್ರವಾಗಿರುವ ನಾನು. ಇಲ್ಲಿ ಉಪಾಧ್ಯ ಸಹಿತವಾಗಿರುವಂತ ಆತ್ಮನನ್ನೇ ಇಟ್ಕೊಂಡಿದ್ದಾರೆ.
ಇದು ಮೀಮಾಂಸಕರು ಮಾಡಿರುವಂತಹ ಮಹಾಪರಾಧ. ವೇದಾಂತಿಗಳ ದೃಷ್ಟಿಯಿಂದ ಮೀಮಾಂಸಕರು ಅಭ್ಯುದಯ ಫಲಗಳನ್ನು ತೋರಿಸ್ಕೊಡ್ತಾರೆ. ಆರೋಗ್ಯವನ್ನು ಕೊಡಿಸ್ತಾರೆ, ಆಯುಷ್ಯವನ್ನು ಕೊಡಿಸ್ತಾರೆ, ಐಶ್ವರ್ಯವನ್ನು ಅನುಗ್ರಹ ಮಾಡಿಸ್ತಾರೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವನಿಗೆ ಕನಕಾಭಿಷೇಕವಾಗುವ ಎಲ್ಲ ಅನುಗ್ರಹವನ್ನು ಮಾಡ್ತಾರೆ. ಇಷ್ಟನ್ನು ವೇದಾಂತಿಗಳು ಅವಿದ್ಯಾವಿಲಾಸ, ಇದಾವುದು ಆತ್ಮನ ಸ್ವರೂಪವಲ್ಲ, ಇದ್ಯಾವುದು ಆತ್ಮನ ನಿಜ ಸ್ವರೂಪವಲ್ಲ ಅಂತ ತೋರಿಸ್ತಾರೆ. ಆತ್ಮನು ನಿರುಪಾಧಿಕ ಸ್ವರೂಪ, ಅರ್ಥವಾಗಿಲ್ಲ. ನಹಿ ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ ತತ್ಸಾಕ್ಷಿ ಸರ್ವಭೂತಸ್ಥ ಸಮಃ ಏಕಃ ಕೂಟಸ್ಥ ನಿತ್ಯ ಪುರುಷ ವಿಧಿಕಾಂಡೇವ ತರ್ಕ ಸಮಯೇವ ಕೇನಚಿತ್ ಅಧಿಗತ ಸರ್ವಸ್ಯಾತ್ಮ. ಶಂಕರರ ಕೆಚ್ಚದೆಯ ಮಾತು. ವೇದಾಂತಿಗಳಾದ ಬ್ರಹ್ಮನಿಷ್ಠರಾದ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸಿಂಹಗರ್ಜನೆಯ ಮಾತು. ವೇದಾಂತದಲ್ಲಿ ಆತ್ಮನ ಸ್ವರೂಪವನ್ನ ತಿಳಿಸಿರುವಂತೆ ಮೀಮಾಂಸಕರಿಗಾಗಲಿ ತಾರ್ಕಿಕರಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ವೇದಾಂತದ ದೃಷ್ಟಿಯಿಂದ ಸ್ಥೂಲ ಮತಿಗಳು. ಏನ್ ಸ್ವಾಮಿ ಇದು ತಮಾಷೆ ಮಾತೆ, ಕೋಪ ಬಂದ್ಬಿಡುತ್ತೆ. ಒಬ್ಬ ವಿಜ್ಞಾನಿ ಇದ್ದಾನೆ, ಅವನು 70 ವರ್ಷ ವಯಸ್ಸಿವಾಗ ಅವನು ಸುಮಾರು 50 ವರ್ಷಗಳಿಂದ ಸಂಶೋಧನೆ ಮಾಡಿ ಮಾಡಿ ಊಟ ಬಿಟ್ಟು, ನಿದ್ದೆ ಬಿಟ್ಟು, ಸ್ನಾನ ಬಿಟ್ಟು ತಪಸ್ಸಿಯಾದ. ಅವನು ಹೇಳ್ದ, ಭೂಮಿ ಸುತ್ತಾಡ್ತಾ ಇದೆ, ಈ ಪ್ರಪಂಚದಲ್ಲಿರುವ ಎಲ್ಲ ಗ್ರಹಗಳು ಸುತ್ತಾಡ್ತಾ ಇವೆ ಅಂತ ಹೇಳ್ದ. ಇದನ್ನು ಯಾರು ಒಪ್ತಾ ಇಲ್ಲ. ಅಖಂಡ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಕೂಡ ಭೂಮಿ ಸ್ಥಿರವಾಗಿದೆ, ಸೂರ್ಯನೇ ಸುತ್ತಾ ಇದ್ದಾನೆ ತಿಳ್ಕೊಂಡಿದ್ದಾರೆ. 1,000 ಕೋಟಿ ಮಾನವರ ಪ್ರಾಮಾಣ್ಯದಲ್ಲಿ ಒಬ್ಬ ಸಾಮಾನ್ಯ ವಿಜ್ಞಾನಿಯ ಮಾತಲ್ಲಿ ನಿಜವಾಗಿ ನೋಡಿದರೆ ಆ ವಿಜ್ಞಾನಿಯ ಮಾತೇ ಸತ್ಯ. ಯಾಕೆ? ಸಂಶೋಧನೆ ಮಾಡಿದ್ದಾನೆ, ವಿವೇಕಿಯಾಗಿದ್ದಾನೆ, ವಿಚಾರ ಮಾಡಿದ್ದಾನೆ, ವಸ್ತುತಂತ್ರಜ್ಞಾನ ಹೇಳ್ತಾನೆ. ಇದು ನಾನು ಕಂಡು ಹಿಡಿದದ್ದರಿಂದ ಭೂಮಿ ಸುತ್ತಾ ಇಲ್ಲ. ಯಾವತ್ತು ಭೂಮಿಯಿಂದ ಸೃಷ್ಟಿಯಾಯ್ತೋ ಅವತ್ತಿನಿಂದಲೇ ಸುತ್ತಾಡ್ತಾ ಇದೆ. ಇದರಲ್ಲಿ ನನ್ನ ಸಂಶೋಧನೆಯೇ ಹೊರತು ನನ್ನ ಹೊಸದಾದ ಪ್ರತಿಷ್ಠೆಯಲ್ಲ. ನಾನು ಯಾವುದನ್ನು ಸೃಷ್ಟಿ ಮಾಡಿಲ್ಲ ಅಂತ ಹೇಳ್ತಾನಲ್ವೇ. ಅದೇ ರೀತಿಯಲ್ಲಿ ಗೌಡಪಾದ ಶಂಕರ ಸುರೇಶ್ವರ ಸಚ್ಚಿದಾನಂದ ಆಚಾರ್ಯ ತ್ರಯರು ಏನ್ ಹೇಳ್ತಾ ಇದ್ದಾರೆ? ಪರಬ್ರಹ್ಮವು ನಿರ್ಗುಣವಾಗಿದೆ, ನಿರುಪಾಧಿಕವಾಗಿದೆ, ನಿರ್ವಿಶೇಷವಾಗಿದೆ. ಅದರಲ್ಲಿ ಯಾವ ಯಾವ ಗುಣಧರ್ಮಗಳಿಲ್ಲ. ಅದರ ದೃಷ್ಟಿಯಿಂದ ಎಲ್ಲವೂ ಅನಾತ್ಮ ವಸ್ತುಗಳು. ಅಹಂಕಾರವು ಅನಾತ್ಮ ತತ್ವ. ಇದು ಅರ್ಥವಾಗ್ಬೇಕಾದ್ರೆ ಎಂಥ ಸಂಸ್ಕಾರ ಬೇಕು ಸ್ವಾಮಿ. ಅವನೇ ನಿಜವಾದ ಜಿಜ್ಞಾಸೆ. ತಿಳ್ಕೊಂಬಿಡಿ. ಯಾರು ಇಂಥ ನೈಷ್ಠರ್ಯ ಸಿದ್ಧ ಪ್ರವಚನವನ್ನ ಕೇಳ್ತಾ ಇದ್ದೀರೋ ಅಲ್ಲ, ಕೇಳಿ ಅರ್ಥ ಮಾಡ್ಕೊಳ್ತಾ ಇದ್ದೀರೋ ಅಲ್ಲ, ನಿಮ್ಮ ಅನುಭವಕ್ಕೆ ತಂದ್ಕೊಳ್ತಾ ಇದ್ದೀರೋ, ನೀವೆಲ್ಲರೂ ನಿಜವಾದ ತತ್ವ ಜಿಜ್ಞಾಸುಗಳು. ನಿಮ್ಮ ಪಾದ ಪದ್ಮಗಳಿಗೆ ನನ್ನ ಹೃತ್ಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಗಳು. ಯಾರತ್ತ ನಾನು ಹೇಳಬಾರದು. ಯಾರು ಕೇಳ್ತಾರೆ? ಹೋಗಿ 2 ಉಪನ್ಯಾಸ ಕೇಳ್ತಾರೆ, ಹೋಗಿ ಏನು ಉಪಯೋಗ ಇಲ್ಲ, ನೀರಸ ಅಂದ್ಬಿಡ್ತಾರೆ. ನಾನು ಧ್ಯಾನ ಮಾಡಕ್ ಹೋಗ್ತೇನಲ್ಲಿ ಸಂತೋಷ. ಪ್ರತ್ಯಕ್ಷ ಪ್ರಮಾಣದಿಂದ ಮೀಮಾಂಸಕರು ಅಹಂಕಾರವನ್ನ ಆತ್ಮನ ಸ್ವರೂಪ ಎಂದು ಏನ್ ಹೇಳಿದ್ದರೋ ಅದನ್ನ ಪ್ರತ್ಯಕ್ಷ ಪ್ರಮಾಣದಿಂದಲೇ ನಿನ್ನ ಪ್ರತ್ಯಕ್ಷಾಭಾಸ ಎಂದು ಹೇಳಿದ್ದರಿಂದ ಏನ್ ಸಿದ್ಧವಾಯ್ತು? ಅನುಮಾನಂ ಸುಸ್ಥಮೇವ. ನಾವು ಯಾವ ಅನುಮಾನವನ್ನು ಹೇಳಿದ್ದೇವೆಯೋ
ಯತ್ ಕರ್ಮ ಕೋ ಹ್ಯಯೋ ಭಾವ ನಾಸೌ ತತ್ಕರ್ತೃಕೋ ಯತಃ ಘಟ ಪ್ರತ್ಯಯವತ್ ತಸ್ಮಾತ್ ನಾಹಂ ಸ್ಯಾದೃಷ್ಟ ಕರ್ಮಕ ಎಂದು ಯಾವ ಅನುಮಾನ ತರ್ಕವನ್ನು ಹೇಳಿದ್ದೇವೋ ತದನುಮಾನಂ ಸುಸ್ಥಮೇವ ಸರಿಯಾಗಿ ನಮ್ಮ ಅನುಮಾನ ಪ್ರಮಾಣದಲ್ಲಿ ಯಾವ ದೋಷ ಸುಸ್ಥಂ ಸ್ವತರಾಂ ಸ್ಥಂ ಸುಸ್ಥಂ ಸ್ವತರಾಂ ತಿಷ್ಠತಿ ಸುಸ್ಥಂ ಸರಿಯಾಗಿದೆ. ಇದಕ್ಕೆ ಒಂಚೂರು ಗುರು ವಾಕ್ಯ ಓದಬೇಕು ಅನ್ಕೊಂಡೆ. ನನಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ತಪಸ್ಸು ಅದ್ಭುತ, ಪರಮಾದ್ಭುತ. ಈಗ ಕ್ಲೇಶಾಪಹಾರಿಣಿ ವಾಕ್ಯ ಓದ್ತೇನೆ. ಇದು ಕ್ಲೇಶಾಪಹಾರಿಣಿ ಗ್ರಂಥ 169ನೇ ಪುಟ. ಸ್ವಸ್ಥಃ ಗುಣಃ ಆತ್ಮಧರ್ಮತ್ವೇನ ಅಭಿಮತಃ ಅಹಂ ಪ್ರತ್ಯ ಶ್ಲೋಕ ಹೊರಟಾಯ್ತು. ವಾಕ್ಯ ಓದ್ತೇನೆ. ಆತ್ಮನಃ ಅಹಂ ಧರ್ಮಕತ್ವಾಂಗೀಕಾರೇ ದೋಷಃ. ಹೆಡ್ಡಿಂಗು ಏನ್ ಚೆನ್ನಾಗಿ ಬರೀತಾರೆ ಸ್ವಾಮಿ, ಯಾರಿಗೂ ಸಾಧ್ಯವಿಲ್ಲ. ಅದು ವಾಕ್ಯ ಬರೀಕ್ಕಿಂತ ಮುಂಚೆ ಹೆಡ್ಡಿಂಗು, ಆಮೇಲೆ ವಾಕ್ಯ, ಅದರ ಆಂಟಿಕ್ಕು, ಅದರ ವಿವರಣೆಯೋ. ರಾಮ ರಾಮ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಪಾದ ಪದ್ಮಗಳಿಗೆ ಕೋಟಿ 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 ಪ್ರಣಾಮ. ಎಷ್ಟು ಅನುಗ್ರಹ ಮಾಡಿದ್ದಾರೆ, ಎಷ್ಟು ಹೇಳಿದ್ರು ಸಾಧ್ಯ. ಆತ್ಮನಃ ಅಹಂ ಧರ್ಮಕತ್ವಾಂಗೀಕಾರೇ. ಆತ್ಮನಿಗೆ ಅಹಂಕಾರ ಧರ್ಮವಾಗಿದೆ. ಆತ್ಮನು ಅಹಂಕಾರ ಸ್ವರೂಪನಾಗಿದ್ದಾನೆ ಎಂದು ಅಂಗೀಕಾರೇ ಮೀಮಾಂಸಕರು ಒಪ್ಪಿಕೊಂಡಿದ್ದಾರೆ. ಹಾಗೆ ಒಪ್ಪಿಕೊಂಡಾಗ ದೋಷ ಉಂಟು. ದ್ರಷ್ಟು ಪ್ರತ್ಯಕ್ಷೇಣ ಅಂತಃಕರಣ ಏವ ಅಹಂ ಪ್ರತ್ಯಯ ದೃಶ್ಯತೆ ಇತಿ ಪ್ರತ್ಯಕ್ಷಮೇವ ಅವಲಂಬ್ಯ ಇತ್ಯರ್ಥ. ನೋಡಿ, ದ್ರಷ್ಟುವಿಗೆ ಪ್ರತ್ಯಕ್ಷವಾಗಿ ಅಂತಃಕರಣದಲ್ಲಿಯೇ ಅಹಂ ಪ್ರತ್ಯಯ ತೋರುತ್ತದೆ ಎನ್ನುವಂತಹ ಪ್ರತ್ಯಕ್ಷವನ್ನ ಇಟ್ಟುಕೊಂಡೇ ವಾದ ಮಾಡ್ತಾ ಇದ್ದೇವೆ. ಭವದಭಿಮತಸ್ಯ ಅಹಂ ಪ್ರತ್ಯಯಗಮ್ಯ ಏವ ಆತ್ಮ ಗ್ರಾಹಕಃ ಇತ್ಯತ್ರ ಪ್ರಮಾಣತ್ವೇನ ಉದಾಹೃತ ಪ್ರತ್ಯಕ್ಷಸ್ಯ ಆಭಾಸೀಕೃತತ್ವಾತ್ ಆತ್ಮನಿ ಯತ್ ಅಹಂ ಪ್ರತ್ಯಯ ಗ್ರಾಹ್ಯತ್ವಂ ತತ್ ಆಭಾಸ ಮಾತ್ರಂ ಸಾಂತಃಕರಣಸ್ಯೈವ ತಥಾ ಪ್ರತೀತೆ ಅಂತಃಕರಣ ಅಪರಿಚ್ಛಿನ್ನಸ್ಯ ತಥಾ ಅಪ್ರತೀತೆ ಇತಿ ದರ್ಶಿತತ್ವೇನ. ಓದ್ತಾ 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 ಶಾಂಕರ ಭಾಷ್ಯವ ಸಚ್ಚಿದಾನಂದೇಂದ್ರ ಸದ್ಗುರ ವಾಕ್ಯ ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀನು ಅಭಿಪ್ರಾಯ ಪಟ್ಟಿರುವಂತೆ ಮೀಮಾಂಸಕನೇ ಅಹಂಕಾರವು ಆತ್ಮನ ಧರ್ಮ ಅಂತ ಹೇಳ್ತಾ ಇದ್ದೀಯಲ್ಲ. ಏಕೆಂದ್ರೆ ಇದು ಆಭಾಸ ಮಾತ್ರವಾಗಿದೆ. ನೀನು ಹೇಳುವಂತಹ ಮಾತು ಸರಿಯಾಗಿಲ್ಲ. ಅಂತಃಕರಣದಲ್ಲಿಯೇ ಅಹಂಕಾರ ತೋರುತ್ತಿರುವುದರಿಂದ ಶುದ್ಧವಾದಂತಹ ಆತ್ಮನಲ್ಲಿ ಅಹಂಕಾರವೇ ಇಲ್ಲದ್ದರಿಂದ ಅಹಂಕಾರವು ಅಂತಃಕರಣದ ಧರ್ಮವೇ ಹೊರತು ಆತ್ಮನ ಧರ್ಮವಲ್ಲ. ಅನುಮಾನಂ ಕೃಷತ್ವ ವಸ್ತ್ರಾದಿ ದೃಷ್ಟಾಂತೇನ ಉಪನ್ಯಸ್ತಂ ಸುಸ್ಥಮೇವ ನ ಪ್ರತ್ಯಕ್ಷ ವಿರುದ್ಧಮಿತ್ಯರ್ಥ. ಶರೀರದ ಕೃಷತ್ವದಂತೆ ಮತ್ತು ವಸ್ತ್ರಾದಿಗಳಂತೆ ಎಂದು ನಾವು ಉದಾಹರಣೆ ಕೊಟ್ಟು ಅಹಂಕಾರವೂ ಕೂಡ ಆತ್ಮನಿಗೆ ವಿಷಯವಾಗಿರುವುದರಿಂದ ಅನಾತ್ಮ ಧರ್ಮ ಆತ್ಮನ ಧರ್ಮವಲ್ಲ ಎಂದು ಏನು ಅನುಮಾನ ಪ್ರಮಾಣದಲ್ಲಿ ಹೇಳ್ತಾ ಇದ್ದೇವೆಯೋ ಅದು ಪ್ರತ್ಯಕ್ಷಕ್ಕೆ ವಿರುದ್ಧವಾದದ್ದೇನಲ್ಲ. ಅತಃ ಏವಂ ಅನುಮಾನಸ್ಯ ನಿರಾಬಾಧಾತ್ ತದೇವ ಪ್ರಕ್ರಿಯತೆ. ಒಟ್ಟಿನಲ್ಲಿ ನಾವು ಹೇಳಿರುವಂತಹ ಅನುಮಾನ ಪ್ರಮಾಣ ಏನು? ಶರೀರವು ನಾನಲ್ಲ, ದೃಶ್ಯವಾದ್ದರಿಂದ ಮನಸ್ಸು ನಾನಲ್ಲ, ದೃಶ್ಯವಾದ್ದರಿಂದ ಅಹಂಕಾರವು ನಾನಲ್ಲ, ದೃಶ್ಯವಾದ್ದರಿಂದ ಎಂದು ಅನುಮಾನ ಪ್ರಮಾಣದ ಬಲದಿಂದ ಸೂಕ್ಷ್ಮ ಶರೀರವನ್ನು ಅನಾತ್ಮ ಎಂದು ಹೇಳ್ತಾ ಇದ್ದೇವಲ್ಲ, ಅದು ಸರಿಯಾಗಿದೆ. ಅದನ್ನೇ ಮುಂದುವರಿಸ. ಗುರುಗಳ ವಾಕ್ಯ ತುಂಬಾ ಚೆನ್ನಾಗಿ. ನನಗೆ ಗುರುಗಳವರ
ಸಂಸ್ಕೃತ ವ್ಯಾಖ್ಯಾನವನ್ನೇ ಓದಿ ಚೆನ್ನಾಗಿ ಅರ್ಥವಾಗುತ್ತೆ ಹೊರತು ಅದರ ಕನ್ನಡ ವ್ಯಾಖ್ಯಾನ ಅರ್ಥವಾಗುವುದೇ ಇಲ್ಲ. ಯಾಕೆಂದ್ರೆ ಗುರುಗಳು ಸಂಸ್ಕೃತವನ್ನೇ ಪಾಠ ಮಾಡಿದರು. ಅಹಂಕಾರಸ್ಯ ಅನಾತ್ಮಧರ್ಮತ್ವಂ ಯತ್ ಪ್ರತಿಜ್ಞಾತಂ ಸಾಧಿತಂಚ ತದೇವ ವಿಶದೀಕ್ರಿಯತೆ ಇತ್ಯರ್ಥ. ಏನ್ ಚೆನ್ನಾಗಿ ಬರೀತಾರೆ ನಾವುಗಳು ವೇದಾಂತಿಗಳು. ಹಿಂದಿನ ಭಾಗದಲ್ಲಿ ಅಹಂಕಾರವು ಅನಾತ್ಮ ಧರ್ಮವಾಗಿದೆ, ಆತ್ಮನ ಸ್ವರೂಪವಲ್ಲ ಎಂದು ಏನ್ ಪ್ರತಿಜ್ಞೆಯನ್ನ ಮಾಡಿದ್ದೇವೆಯೋ ಅದನ್ನೇ ವಿಶದೀಕ್ರಿಯತೆ ಮುಂದೆ ವಿಸ್ತಾರವಾಗಿ ತೋರಿಸ್ತೇವೆ. ತತ್ತಚ ಪ್ರಕ್ರಿಯಾಯ ಆತ್ಮನಃ ಅಹಂ ಧರ್ಮತ್ವ ಅಂಗೀಕಾರ ಪಕ್ಷೆ ವಿಕಲ್ಪ್ಯ ದೂಷಂತವ. ಈಗ ಆತ್ಮನು ಅಹಂಕಾರಕ್ಕೆ ವಿಷಯನಾಗಿದ್ದಾನೆ, ಅಹಂಕಾರವನ್ನು ಬೆಳಗುತ್ತಿದ್ದಾನೆ ಅಂತ ನಾವು ಹೇಳಿದಾಗ ಅಹಂಕಾರವು ಆತ್ಮನಿಂದ ಬೆಳಗಲ್ಪಡುವ ವಸ್ತು ಅಂತಾಯ್ತು. ಇಲ್ಲಿ ಆತ್ಮನು ಬೆಳಗುತ್ತಿದ್ದಾನ, ಆತ್ಮನು ನೋಡುತ್ತಿದ್ದಾನ, ಆತ್ಮನ ಅಂಶ ನೋಡುತ್ತಿದೆಯಾ ಅಂತ ಪ್ರಶ್ನೆ ಹಾಕೊಂಡು ಉಭಯಥ ಎರಡೂ ರೀತಿಯಲ್ಲಿ ಹೊಂದುವುದಿಲ್ಲ. ಆದ್ದರಿಂದ ಆತ್ಮನಿಗೆ ವಿಷಯವಾಗಿರುವ ಅಹಂಕಾರವು ಆತ್ಮನ ಸ್ವರೂಪವಲ್ಲ ಅಂತ ಹೇಳ್ತಾ ಇದ್ದೆ. ಇದಕ್ಕೆ 4 ಕಾರಣ ಕೊಟ್ಟಿದ್ದಾರೆ ಸುರೇಶ್ವರಾಚಾರ್ಯರು. ಯಾವ್ಯಾವುದು? ಅಭಿನ್ನತ್ವಾತ್ 1, ಸಮತ್ವಾತ್ 2, ನಿರಂಶತ್ವಾತ್ 3, ಅಕರ್ಮತಃ. ಏನು ಬ್ರಹ್ಮಾನಂದ! ಇಂಥ ಗ್ರಂಥ ಓದಬೇಕಾದ್ರೆ ಬೆಳಿಗ್ಗೆ ಸ್ನಾನ ಸಂಧ್ಯಾ ಜಪ ತಪ ಮಾಡಿಕೊಂಡು ತಿಂಡಿ ತಿನ್ಬಾರ್ದು, ಕಾಫಿ ನಿದ್ದೆ ಮಾಡೋದು. ಕೆಲವು ಪುಣ್ಯಾತ್ಮರು ನನ್ನ ಉಪನ್ಯಾಸ ಶುರು ಮಾಡ್ಬಿಟ್ರೆ ನಿದ್ದೆ ಮಾಡ್ತಾ ಇರ್ತಾರೆ. ನನಗೆ ಬ್ರಹ್ಮಾನಂದ. ನಿದ್ದೆ ಮಾಡ್ಬಾರ್ದು, ಏಕಾಗ್ರತೆ ಗುರುಗಳನ್ನ ತಿನ್ಬೇಕು. ಅವರು ಗುರುಗಳನ್ನ ನೋಡ್ತಾರೆ, ಗುರುಗಳೇನೋ ದಾರಿ ತಪ್ಪಿದ್ರೆ ತಿದ್ಬೇಕು. ಹಾಗಿರ್ಬೇಕು ಶಿಷ್ಯರು. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನಾತ್ಮನ ತದಂಶೇನ ಗುಣಸ್ವಸ್ಥೋವಗಮ್ಯತೆ ಅಭಿನ್ನತ್ವಾತ್ ಸಮತ್ವಾಚ್ಚ ನಿರಂಶತ್ವಾತ್ ಅಕರ್ಮತಃ. ಬಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ಬಾಧಿತತ್ವಾದ ವಿದ್ಯಾಯಾಃ ವಿದ್ಯಾಂ ಸಾ ನೈವ ಬಾಧತೆ ತದ್ವಾಸನಾ ನಿಮಿತ್ತತ್ವಂ ಯಾಂತಿ ವಿದ್ಯಾ ಸ್ಮೃತೇರ್ಧ್ರುವಂ. ಸ್ವಗಸಾದ ಶ್ಲೋಕ, ಅದ್ಭುತವಾದ ಮಂಗಳ ಶ್ಲೋಕ. ಇಂದಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಇಂದಿನ ಪ್ರವಚನದ ಸಾರಾಂಶ: ಕರ್ಮಗಳಿಂದ ಮೋಕ್ಷವಿಲ್ಲ, ಸಮ್ಯಜ್ಞಾನದಿಂದಲೇ ಮೋಕ್ಷ. ಸಮ್ಯಜ್ಞಾನ ಒಂದೇ ಸಾಕು ಮೋಕ್ಷ ಪ್ರಾಪ್ತಿಗೆ. ಇಂತಹ ಸಮ್ಯಜ್ಞಾನವನ್ನ ಉಪನಿಷತ್ತುಗಳಲ್ಲಿ ವೇದಾಂತಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಭಗವಾನ್ ಶಂಕರರು, ಭಗವಾನ್ ಗೌಡಪಾದಾಚಾರ್ಯರು, ಭಗವಾನ್ ಸ್ವರೇಶ್ವರಾಚಾರ್ಯರು, ಭಗವಾನ್ ರಮಣ ಮಹರ್ಷಿಗಳು, ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಎಲ್ಲರೂ ಕೂಡ ಆತ್ಮಜ್ಞಾನದ ಮಹಿಮೆಯನ್ನ ಅನುಭವಿಸಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಸಮ್ಯ ಜ್ಞಾನವನ್ನೇ ಎಲ್ಲರೂ ಹೊಂದಬೇಕು. ಸಮ್ಯ ಜ್ಞಾನದಿಂದಲೇ ಸಂಸಾರಕ್ಕೆ ಹೇತುವಾಗಿರುವ ಅವಿದ್ಯೆಯ ಬಾಧ ಬೇರೆಂದಲ್ಲ. ಇಂತಹ ಸಮ್ಯ ಜ್ಞಾನದ ಸ್ವರೂಪವನ್ನ ಮುಂದಿನ ಭಾಗದಲ್ಲಿ ತಿಳಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಬಿಡುವನೆಂದಿಗೆ ನೀ ಕಾಣ್ಪೆ ಮನುಜ. ನಮ್ಮೆಲ್ಲರ ಕರ್ತೃತ್ವ ಬುದ್ಧಿ 3 ವಿಧ: ಕಾಯ, ವಾಚ, ಮನಸ. ಬೆಳಗಿನಿಂದ ರಾತ್ರಿಯವರೆಗೂ ಈ 3ರಲ್ಲಿ ಒಂದಲ್ಲ ಒಂದು ರೀತಿ ತೊಡಗಿರುವುದರಿಂದ ವಿರಾಮವೇ ಇಲ್ಲ. ಮುಂಡಕೋಪನಿಷತ್ತು ಹೀಗೆ ಸಾರುತ್ತಿದೆ: ಇಹಚೇದವೇದೀ ರಥಸತ್ಯಮಸ್ತಿ ನಚೇದಿ ಹಾವೇದೀನ್ ಮಹತೀ ವಿನಷ್ಟಿ
ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಮಾನವ ಜನ್ಮ ಬಂದಾಗ ನಿನ್ನ ನಿಜ ಸ್ವರೂಪವನ್ನು ತಿಳಿಯದೆ ಈ ಶರೀರ ಬಿಟ್ಟರೆ ಮಹತ್ತರವಾದ ನಷ್ಟ ನಿನಗೇ. ತನ್ನ ಅಮೃತತ್ವ ಸ್ವರೂಪವನ್ನು ತಿಳಿದವನೇ ಧೀರ. ಸ್ವಾಮಿ ವಿವೇಕಾನಂದರು ಕಠೋಪನಿಷತ್ತಿನ ಉದ್ಗಾರವನ್ನು ಹೇಳುತ್ತಾ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ನಿಬೋಧತ ಎಂದು ಎಚ್ಚರಿಸಿದ್ದಾರೆ. ನಮ್ಮ ಅಶಾಂತಿ, ದುಃಖ, ಅತೃಪ್ತಿಗೆ ಕಾರಣ ಈ ದೇಹವೇ ನಾನು, ಎಚ್ಚರವೇ ಸತ್ಯ, ಕನಸು ಸುಳ್ಳು ಎಂಬ ಇತ್ಯಾದಿ ಕಲ್ಪನೆಗಳು. ಭಗವಾನ್ ಶಂಕರರು ಕಲ್ಪಿತ ದುಃಖಿತ್ವಾತ್ ಅಭ್ಯುಪಗಮಾಚ್ಚ ಎಂದಿದ್ದಾರೆ. ಆದ್ದರಿಂದ ಸ್ವಲ್ಪವಾದರೂ ಬಿಡುವು ಮಾಡಿಕೊಂಡು ವೇದಾಂತ ಶ್ರವಣ ಮಾಡಿ ಎಂದು ಶ್ರೀಗಳವರು ಹಿತವಚನವನ್ನು ಹೀಗೆ ನುಡಿದಿದ್ದಾರೆ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಕಡು ತಪವೆಂದಿಗೆ ಮಾಡ್ಬೆ ಮನುಜ, ಕಡು ತಪವೆಂದಿಗೆ ಮಾಡ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿಪ್ಪೆ ಕಾರ್ಯದೊಳಿಂತ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿಪ್ಪೆ ಕಾರ್ಯದೊಳಿಂತ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿಯನಂತ ಹೇ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿಯನಂತ ಹೇ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ, ಬಲ ಪುಂದೆ ಬರ್ಪುದು ಮುಪ್ಪೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ, ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ, ಹಲಿಸೋದರನೆ ನೀನಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ, ಹಲಿಸೋದರನೆ ನೀನಪ್ಪೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಮನದಲ್ಲಿ ಯೋಚನೆಯ ಮಾಡ್ಬೆ ಮನುಜ,
ಜನುಮಂಗಳೇ ನೀತನು ನೋಳ್ಪೆ ಮನುಜ ಮನದಲ್ಲಿ ಯೋಚನೆಯ ಮಾಡ್ಪೆ ಮನುಜ ಜನುಮಂಗಳೇ ನೀತನು ನೋಡ್ಪೆ ಮನುಜ ಕುಣಿದೇಕೆ ಭೋಗವ ಬೇಳ್ಪೆ ಮನುಜ 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 ಕುಣಿದೇಕೆ ಭೋಗವ ಬೇಳ್ಪೆ ಮನುಜ ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಕಡು ತಪವೆಂದಿಗೆ ಮಾಡ್ಬೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಬಿಡುವನೆಂದಿಗೆ ನೀ